ದೇವರು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಆತನು ಯಾವಾಗಲೂ ನಮ್ಮ ಸಂಗಡ ಇರುವ ದೇವರು, ಸಮಾಧಾನದ ಪ್ರಭು, ನಮಗೆ ಸಮಾಧಾನ ಕೊಡುವ ಪ್ರಭು. ನೋಡ್ರಿ ದೇವ್ರು ನೋಡ್ರಿ ಹೆಂಗಿರ್ಬೇಕ. ದೇವ್ರು ಅಂದ್ರೆ ಹೆಂಗಿರ್ತಾನಂತೆ? ವರ ಕೊಡುವ ದೇವ್ರಂತೆ. ವರ ತನ್ನ ಮಗನಂತೆ ಈತನ ನಮಗೆ. ಹಲ್ಲೆಲೂಯಾ. ಈತನ ಹೆಸರೇನಂತೆ? ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ಶಾಲಿ, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಈತನ ಹೆಸರು. ಹಲ್ಲೆಲೂಯಾ. ನಿಜವಾಗ್ಲಿ ದೇವರ ಮಕ್ಕಳೇ, ಈ ರಾತ್ರಿ ವೇಳೆಯಲ್ಲಿ ನಿಮ್ಮ ಹೃದಯದ ಸಂಗಡ ದೇವರು ಮಾತಾಡ್ತಿದ್ದಾನೆ. ಸತ್ಯದ ಸಂಗಡ ನಿಮ್ಮ ದೇವರು ಮಾತನಾಡ್ತಾ ಇದ್ದಾನೆ. ನಾನು ಹೇಳ್ತೇನೆ, ಯೇಸು ಕ್ರಿಸ್ತನಲ್ಲಿ ಬರುವವರಿಗೆ ಯಾರನೇ ಗಡ, ಯಾರ ಅಂತಸ್ತಾಗ್ಲಿ, ಯಾರ ಐಶ್ವರ್ಯವಾಗ್ಲಿ, ಯಾರದೇ ಆಗ್ಲಿ, ಬಂಗಾರ ಬೆಳ್ಳಿ ಆಗ್ಲಿ, ಇಲ್ಲಿ ಈ ನನ್ನ ಯೇಸು ಸ್ವಾಮಿ ಬಯಸುವನಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇಡೀ ಸೃಷ್ಟಿ ಮಾಡಿರುವುದೇ ಆತನು. ಬಂಗಾರದ ಗುಡ್ಡಗಳನ್ನೇ ಸೃಷ್ಟಿ ಮಾಡಿರುವ ದೇವರು ಬಂಗಾರ ಕೇಳಕ್ ಸಾಧ್ಯನಾ? ಹಲೋ ಅಲ್ವಾ? ನಿಜವಲ್ಲಿ ನಿಮಗೆ ಗೊತ್ತಾ? ನಿಜವಲ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬಳ್ಳಾರಿ ನಿಜವಾಗ್ಲಿ ಸಮೃದ್ಧಿ ಆದಂತ ಜಿಲ್ಲೆ. ಎಲ್ಲ ಇದೆ ನಮ್ಮ ಜಿಲ್ಲೆಯಲ್ಲಿ. ಹಲ್ಲೆಲೂಯಾ. ಅಂತ ವೈಭವವುಳ್ಳ ಜಿಲ್ಲೆ, ಅಂತ ಒಂದು ಸೃಷ್ಟಿ ಮಾಡಿರುವ ದೇವ್ರು. ನೋಡ್ರಿ, ನಾವು ಕಬ್ಬಿಣದ ಕಲ್ಲು ಅಗಿತೇವಲ್ಲ, ಅಗದು ಕುಣಿಗಳು ಹೋದ್ರೂ ಕೂಡ ಇನ್ನ ಕಲ್ಲು ಸಿಗ್ತಾ ಇದೆ. ಇಂಥ ಒಂದು ಸೃಷ್ಟಿಯನ್ನು ಸೃಷ್ಟಿ ಮಾಡಿದ ದೇವರಿಗೆ ಬಂಗಾರ ಕೇಳ್ತಾನ? ಬೆಳ್ಳಿ ಕೇಳ್ತಾನ? ಇಲ್ಲ ರೀ. ಏನ್ ಕೇಳ್ತಾನಿತ? ನೀನು ನೊಂದಿರುವ ಹೃದಯ ಕೇಳ್ತಾ ಇದ್ದಾನೆ. ಅಪ್ಪಾ, ದಿನಾಲಿ ಚಿಂತೆ ಮಾಡ್ತೀಯಲ್ಲಮ್ಮ, ಕುಟುಂಬದ ಬಗ್ಗೆ, ಮನೆ ಬಗ್ಗೆ ಚಿಂತೆ ಮಾಡ್ತೀಯಲ್ಲ, ಆ ಹೃದಯ ನನಗೆ ಕೊಡು, ನಾನ್ ಚಿಂತೆ ಮಾಡ್ತೀನಿ. ಅದಕ್ಕೆ ಹೇಳ್ತಾನೆ, ನಿಮ್ಮ ಚಿಂತ ಭಾರಗಳನ್ನ ನನ್ನ ಮೇಲೆ ಹಾಕ್ರಿ, ನಾನು ಒತ್ತುಕೊಂಡು ಏನ್ ಮಾಡ್ತೇನೆ, ಅವನ್ನ ತೀರಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ರಾತ್ರಿ ವೇಳೆಯಲ್ಲಿ ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ನಾವು ಮಾತನಾಡ್ತಿರುವ ದೇವರು ಸಾಕ್ಷಾತ್ ಪರಮಾತ್ಮನಾದ ದೇವರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ಈ ಭೂಮಿಗೆ ಬರ್ಬೇಕು? ಹಲೋ, ಯೇಸು ಸ್ವಾಮಿ ಯಾಕೆ ಈ ಭೂಮಿಗೆ ಬರ್ಬೇಕು ಗೊತ್ತಾ? ತಾನು ಸೃಷ್ಟಿ ಮಾಡಿರುವ ಮನುಷ್ಯನು. ಒಂದು 5 ನಿಮಿಷ ಯೇಸು ಸ್ವಾಮಿ ಯಾಕೆ ಈ ಭೂಮಿಗೆ ಬಂದನ್ನು ನಿಮಗೆ ತೋರಿಸ್ಬಿಟ್ಟು ನಾನು ಮುಗಿಸ್ತೇನೆ. ನೋಡ್ರಿ, ಈತನು ಸೃಷ್ಟಿಕರ್ತನು. ಏನು? ಸೃಷ್ಟಿಕರ್ತನ ಈತನು ಭೂಮಿ ಆಕಾಶಗಳನ್ನು 5 ದಿನಗಳ ಎಲ್ಲವನ್ನು ಸೃಷ್ಟಿ ಮಾಡಿ 6ನೇ ದಿನ ಮನುಷ್ಯನನ್ನು, ಈ ಭೂಮಿ ಮೇಲಿರೋ ಮಣ್ಣನ್ನು ತೆಗೆದು ತನ್ನ ಶ್ವಾಸವನ್ನು ಊದಿ ಮನುಷ್ಯನನ್ನು ಜೀವಿಸುವ ಪ್ರಾಣಿಯಾಗಿ ಮಾಡ್ದ. ಒಬ್ರು ಬರ್ರಿ ಯಾರನ್ನೊಬ್ರು ಬೇಗ ನೋಡಿ. ಈತ ಸೃಷ್ಟಿಕರ್ತ ಮಣ್ಣಿಂದ ತೆಗೆದಿರುವ ಈ ಮನುಷ್ಯನಿಗೆ ಶ್ವಾಸವನ್ನು ಊದಿ ಈತನು ಜೀವಿಸುವ ಪ್ರಾಣಿಯಾಗಿ ಮಾಡಿದಾಗ ಇವರಿಬ್ಬರು ಬಂದ ಹೆಂಗಿತ್ತು ಗೊತ್ತಾ? ನೋಡ್ರಿ, ಫಸ್ಟ್ಗೆ ದೇವರಿಗೆ ಮನುಷ್ಯನಿಗಿದ್ದ ಸಂಬಂಧ ಇದು. ಇಷ್ಟು ಹತ್ರ ಇದ್ರು ದೇವ್ರ ಹತ್ರ ಮನುಷ್ಯ. ಆದ್ರೆ ಒಂದು ದಿನ ಈ ಮನುಷ್ಯ ಹಿಂತಿರುಗಿ ನೋಡ್ದ. ಈ ಕಡೆ ನೋಡಿದ್ರೆ ಏನಿದೆ? ಹೊಲ ಇದೆ, ಫ್ಯಾಕ್ಟ್ರಿ ಇದೆ ಅಲ್ವಾ, ಆಸ್ತಿ ಅಡುಗೆ ಎಲ್ಲಾ ಸಂಪತ್ ಸಗಳ ಎಲ್ಲ ಇದೆ. ಯಾಕೆ ಆದ್ರೆ ಈ ಮನುಷ್ಯನಿಗೆ ಈತನ ಮೇಲಿದ್ದಂತ ಸಂತೋಷಕ್ಕಿನ್ನ ಈ ಲೋಕದಲ್ಲಿರುವ ಐಶ್ವರ್ಯದ ಮೇಲೆ ಈತನಿಗೆ ಸಂತೋಷ ಜಾಸ್ತಿ ಆಗ್ಬಿಡ್ತು. ಆದರೆ ಇದನ್ನೆಲ್ಲ ಸೃಷ್ಟಿ ಮಾಡಿರುವ ದೇವರು ಈತನ ಸಂತೋಷವಾಗಿರ್ಬೇಕಂತೇಳಿ ಈತನ ಚೆನ್ನಾಗಿಟ್ಟಿರೋದು. ಆದ್ರೆ ಈತ ಏನ್ ಮಾಡ್ದ? ಈ ಪರಲೋಕ ದೇವರು ಪರಲೋಕದಲ್ಲಿ ಇದು ಸಂತೋಷವನ್ನು ಬಿಟ್ಟು ಭೂಲೋಕದ ಸಂತೋಷಕ್ಕೆ ಈತನ ಏನ್ ಮಾಡ್ದ? ಮಖ ತಿರ್ಸಿರೋದ್ರಿಂದ ಇವರಿಬ್ಬರ ಸಂಬಂಧ ದೂರವಾಯ್ತು. ಇವರಿಬ್ಬರ ಸಂಬಂಧ ಯಾವಾಗ ಲೋಕ ಮನುಷ್ಯ ನೋಡ್ತಾನಂದ್ರೆ ಸುಳ್ಳು ಸ್ಟಾರ್ಟ್ ಆಗ್ತದೆ, ಕಳತನ ಸ್ಟಾರ್ಟ್ ಆಗ್ತದೆ, ಮೋಸ ಸ್ಟಾರ್ಟ್ ಆಗ್ತದೆ. ಮನೆಗೆ ಬಂಗಾರಂಗ ಹೆಂಡತಿ ಇದ್ರೆ ಇನ್ನೊಂದ್ ಮಗ ನೋಡಕ ಸ್ಟಾರ್ಟ್ ಆಗ್ತದೆ. ಇದು ಲೋಕ ಕೊಡುವಂತ ಸಂಬಂಧ, ಇದು ಲೋಕ ಕೊಡುವ ಸಂಬಂಧ. ಅದಕ್ಕೆ ಈ ಲೋಕ ನೋಡಿರೋದ್ರಿಂದ ಈತನ ಸಂಬಂಧ ದೂರ ಆಯ್ತು. ಈಗ ಈತ ತಂದೆ ಆಗಿರೋದ್ರಿಂದ ಈತನನ್ನ ಹಂಗೆ ಬಿಡಕ ಈತನ ಮನಸ್ಸಿಲ್ಲ. ಈತನ ಹತ್ರ ಹೇಗಾದ್ರೂ ಮಾಡಿ ಸೇರ್ಬೇಕಂತ ಹೇಳಿ ಈತ ಏನ್ ಮಾಡ್ತಿದ್ದಾನೆ? ಕುರಿ, ಕೋಣ, ಬಳಿ ಎಲ್ಲಾ ಬಲಿ ಕೊಟ್ಟು ಏನಾದ್ರೂ ಒಂದು ಮಾಡಿ ನಮ್ಮ ಅಪ್ಪರ ಹತ್ರ ಮತ್ತೆ ಸೇರ್ಬೇಕಂತ ಆಲೋಚನೆ ಮಾಡ್ತಾನೆ. ಆದ್ರೆ ಇವೆಲ್ಲದ್ರಿಂದಲೂ ಆ ಪಾಪ ಪರಿಹಾರ ಆಗೋದಿಲ್ಲ. ಆದ್ರೆ ಈತನಿಂದ ಈತನಿಗೆ ಹಿಂದಕ್ಕೆ ತಿರುಗಕ್ ಆಗಲ್ಲ. ಈ ತಂದೆ ಯಾವತ್ತಿದ್ರು ತನ್ನ ಮಗನನ್ನು ಹುಡುಕ್ಲೇಬೇಕು, ತನ್ನ ಮಗನನ್ನು ರಕ್ಷಿಸ್ಲೇಬೇಕು. ಆ ಕಾರಣದಿಂದ ಈತ ಏನ್ ಮಾಡ್ದ ಅಂದ್ರೆ, ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಏನ್ ಮಾಡ್ದ? ಕಳಿಸಿ ಕೊಡ್ತಾನ.
ಈ ಲೋಕಕ್ಕೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಈತನ ಈ ಲೋಕದಲ್ಲಿ ಬಂದ. ಮೋಸ ಮಾಡಲಿಲ್ಲ, ಸುಳ್ತನ ಮಾಡಲಿಲ್ಲ, ವ್ಯಭಿಚಾರ ಮಾಡಲಿಲ್ಲ, ಕಳ್ತನ ಮಾಡಲಿಲ್ಲ. ಈತನ ಜೀವನದಲ್ಲಿ ಪಾಪ ಅನ್ನೋದೇ ಈತನಿಗೆ ಗೊತ್ತಿಲ್ಲ. ಆ ರೀತಿಯಾದ ಪರಿಶುದ್ಧನಾಗಿರುವುದರಿಂದ ಈ ಪರಿಶುದ್ಧನೇನ್ ಮಾಡ್ದ? ಈತನಲ್ಲಿರುವ ಪಾಪವನ್ನು ತೊಳೆಯುವುದಕ್ಕೆ, ಈಗ ಈ ಪರಿಶುದ್ಧನ ರಕ್ತವು ಈತನ ಮೇಲೆ ಚೆಲ್ಲುವುದಕ್ಕೆ ಈತನಿಗೆ ಏನಾಗ್ತಿದ್ದಾನೆ? ಶಿಲ್ವೆಯಲ್ಲಿ ಬಲಿ ಆಗ್ತಾ ಇದ್ದಾನೆ. ಶಿಲುಬೆಯಲ್ಲಿ ಬಲಿಯಾಗಿ ಆತನ ರಕ್ತವು ಯಾವಾಗ ಈತನ ಮೇಲೆ ಸುರಿಯಲ್ಪಡ್ತೋ, ಈತನ ಅಪರಿಶುದ್ಧವಾದ ಪಾಪವು ಈ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟ ಕಾರಣದಿಂದ ಈತನ ಹಸ್ತವು ಒಂದಾಗ್ತಾ ಇದೆ ಈಗ. ಹಲ್ಲೆಲೂಯಾ. ಈಗ ಈತ ತಿರುಗಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನಿಂದ ತಾನು ಸೃಷ್ಟಿಸಲ್ಪಟ್ಟಂತ ಮನುಷ್ಯರನ್ನು ತಿರುಗಿ ಆತನ ಹತ್ರ ಸೇರಿಸುವುದಕ್ಕೆ ಈತನನ್ನು ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿಕೊಟ್ಟನು. ಯಾಕಂದ್ರೆ ಈತ ಮನುಷ್ಯನಾಗಿರುವುದರಿಂದ ಈತನನ್ನು ಕೂಡ ಮನುಷ್ಯನಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾಕೆ ಭೂಲೋಕಕ್ಕೆ ಬಂದ? ಯಾಕೆ ಭೂಲೋಕಕ್ಕೆ ಬಂದ್ರೆ ಅಪ್ಪನಿಗೆ ಬಾಧೆ ಇದೆ, ಮಗ ಸೃಷ್ಟಿ ಮಾಡಿದವನು ಕೆಟ್ಟು ಹೋಗಿದಾನಲ್ಲ, ಅದಕ್ಕೆ ಅವನನ್ನು ಕಾಪಾಡಬೇಕಂದ್ರೆ ನನ್ನ ಮಗನಾದ ಒಬ್ಬನನ್ನೇ, ನನ್ನ ಸ್ವರೂಪದಲ್ಲಿರುವಂತ ನನ್ನ ಮಗನಾದ ಒಬ್ಬನನ್ನೇ ಈ ಲೋಕಕ್ಕೆ ಕಳಿಸಿ ಅವನಿಂದ ತಿರುಗಿ ಇವನನ್ನು ರಕ್ಷಿಸಬೇಕೆಂದು ಹೇಳಿ ಆತನನ್ನು ಕಳಿಸಿಕೊಟ್ಟ. 2024 ವರ್ಷದ ಹಿಂದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ನಾವು. ಅವಾಗ ಪೂರ್ವಕಾಲ, ಈಗ ಅವಾಗ ಪೂರ್ವ ಶಕ. ಯೇಸು ಸ್ವಾಮಿ ಜನಿಸಿದ ಮೇಲೆ ಕ್ರಿಸ್ತ ಶಕ. ನೋಡ್ರಿ ಅಲ್ವಾ? ನೀವೆಲ್ಲರೂ ಎಜುಕೇಟೆಡ್ಸ್ ಇದ್ರಲ್ಲ ಇಲ್ಲಿ. ಇವಾಗ ಎಲ್ಲಿದ್ದೀವಿ ನಾವು? ಎದುರಾಗಿದ್ದೀವಿ? ಕ್ರಿಸ್ತ ಶಕನಾಗಿದೀವ, ಪೂರ್ವ ಶಕನಾಗಿದೀವ ಅಕ್ಕ? ಕ್ರಿಸ್ತ ಶಕನಾಗ ಅಲ್ವಾ? ಕ್ರಿಸ್ತನು ಜನಿಸಾಗದ್ರಿಂದ ಇದು ಕ್ರಿಸ್ತ ಶಕವಾಗಿ ಮಾರ್ಪಡಿತು. ಹಲ್ಲೆಲೂಯಾ. ಆ ಕ್ರಿಸ್ತ ಶಕ, ಆ ಕ್ರಿಸ್ತನ ಈ ಲೋಕಕ್ಕೆ ಬಂದು ತಾನು ಪರಿಶುದ್ಧನಾಗಿರುವುದರಿಂದ ಬಲಿಯಾಗಿ ತಿರುಗಿ ಆತನ ರಕ್ತದಿಂದ ಶುದ್ಧಿ ಮಾಡಿದ್ರಿಂದ ಈಗ ತಂದೆ ಹತ್ರ ಆತನ ಸೇರಿಸ್ತಿದ್ದೇನೆ. ಯಾರು ನಾನು ಪಾಪಿ ಎಂದು ಇವತ್ತು ತಿಳಿದುಕೊಂಡು ನನಗೂ ಯೇಸುವಿನ ರಕ್ತ ಬೇಕಂದ್ರೆ ಅವರನ್ನು ಈ ರಕ್ತ ತೊಳೆದು ತಿರುಗಿ ಈತನ ಹತ್ರ ಸೇರಿಸಲಿಕ್ಕೆ ಸಾಧ್ಯ. ಕೆಂಪಾಗಿರುವಂತ ನನ್ನ ಪಾಪವನ್ನು ಈ ಯೇಸುವಿನ ರಕ್ತ ತೊಳೆದಿರುವುದರಿಂದಲೇ ಇವತ್ತಿಲ್ಲಿ ಪರಿಶುದ್ಧನಾಗಿರ್ಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಅರ್ಥ ಆಯ್ತಾ ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದ ಅಂತ ಹೇಳಿ? ಹಲೋ. ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಹಬ್ಬ ನಡೀತದಂದ್ರೆ, ಒಂದು ಹಬ್ಬ ಇಡೀ ಪ್ರಪಂಚದಲ್ಲಿ ಪ್ರತಿ ಒಂದು ದೇಶದಲ್ಲಿ ನಡೀತದೆ ಅಂದ್ರೆ ಅದು ಒಂದೇ ಹಬ್ಬ, ಕ್ರಿಸ್ಮಸ್. ನಿಮ್ಮ ಟಿವಿಗಳು ಆನ್ ಮಾಡಿ ನೋಡ್ರಿ, ನಿಮ್ಮ ಮೊಬೈಲ್ಗಳು ಆನ್ ಮಾಡಿ ನೋಡ್ರಿ. ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ಹಬ್ಬ ನಡೀತದೆ ಅಂದ್ರೆ ಅದು ಕ್ರಿಸ್ಮಸ್. ಯಾಕೆ ನಡಿಬೇಕು? ಈತನ ಅಲ್ಲೆಲ್ಲ ಹುಟ್ಟಿದಲ್ಲ, ಇಲ್ಲಿ ಯಾಕೆ ಹಬ್ಬ ಮಾಡ್ಬೇಕು? ಬಲ್ಪ್ ಎಲ್ಲ ಹಾಕ್ತಿವಿ ನಮ್ಮ ಮನೇಲಿ, ಮಧ್ಯದಲ್ಲಿ ಅಲ್ವಾ? ಯಾಕೆ? ಮನೆಗೆಲ್ಲ ಬೆಳಕು ಬೇಕಂತ. ಗೂಗಲ್ನಾಗ ಸರ್ಚ್ ಮಾಡಿ ನೋಡ್ರಿ ಯೇಸು ಸ್ವಾಮಿ ಎಲ್ಲಿ ಹುಟ್ಟಿದ ಅಂತ. ಪ್ರಪಂಚದ ಮಧ್ಯ ಭಾಗದಲ್ಲಿ ಹುಟ್ಟುತ್ತಾನೆ. ಯಾಕೆ? ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುವುದಕ್ಕೆ. ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಏಸಯ್ಯ ಅಲ್ವಾ? ಬೆಳಕಾಗಿ ಬಂದಿದ ನಮ್ಮ ಏಸಯ್ಯ. ನಿಜವಾಗ್ಲಿ ಸುಂದರವಾಗಿರ್ಬೇಕ ನಮ್ಮ ಜೀವಿತವನ್ನು. ಪಾಪದ ಮಾರ್ಗದಲ್ಲಿ ನಾವು ಹಾದು ಹೋಗ್ತಿದ್ವಿ, ನಮಗೆ ಗೊತ್ತಿಲ್ಲ ಅಷ್ಟೇ. ಆಸ್ತಿ, ಅಡವು, ಮನೆ ಮಾರು, ನಂದು ನಿಂದು ಅಂತ ಜೀವಿಸ್ತಿದೀವಿ. ಆದ್ರೆ ನಾವು ಎಲ್ಲಿಗೆ ಹೋಗ್ತೀವಂತ ಮರ್ತು ಹೋಗಿ ಜೀವಿಸ್ತಿದೀವಿ. ನಾವ್ ಏನ್ ಮಾಡ್ತಿದೀವಂತ ಮರ್ತು ಹೋಗಿ ಜೀವಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಇವತ್ತಿಲ್ಲಿ ಬಂದವರಿಗೆ ಎಚ್ಚರ ಮಾಡ್ತಾ ಇದ್ದಾನೆ ದೇವರು. ಈ ಲೋಕದಲ್ಲಿರೋದು ಎಲ್ಲವೂ ಬಿಟ್ಟು ಹೋಗ್ತೀವಿ. ನಿಜವಾಗ್ಲಿ ಒಬ್ಬ ತಾಯಿ 10 ಜನನ ಸಾಕ್ತಾಳೆ. ಅದೇ 10 ಜನ ಆ ತಾಯಿ ವೃದ್ಧಳಾದ್ರೆ ಒಬ್ರು ಆ ತಾಯಿಗೆ ಏನ್ ಮಾಡಲ್ಲ? ಅನ್ನ ಹಾಕಲ್ಲ. ಹಲ್ಲೆಲೂಯಾ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ಇದು ನಮ್ಮ ಸಂಪ್ರದಾಯ. ಆ ಸಸ್ಯ ನೋಡಿಲ್ಲ, ಈ ಸಸ್ಯ ನೋಡಿಲ್ಲ, ಈ ಮಗ ನೋಡಿಲ್ಲ, ಆ ಮಗ ನೋಡಿಲ್ಲ. ಹಲ್ಲೆಲೂಯಾ. ಆದ್ರೆ ನಾನು ಹೇಳ್ತೇನೆ, ಯೇಸು ಸ್ವಾಮಿ ಆ ತಾಯಿಕಿನ್ನ ಹೆಚ್ಚಾಗಿ, ಹಲ್ಲೆಲೂಯಾ, ಆ ಮಕ್ಕಳಕ್ಕಿನ್ನ ಹೆಚ್ಚಾಗಿ ನಿಮ್ಮನ್ನ ಆ ಯೇಸು ಸ್ವಾಮಿ ನೋಡುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರ ಜನವೇ ಅರ್ಥ ಮಾಡಿಕೊಳ್ಳೋಣ. ನಾವು ಹೇಳ್ತಿರೋ ಮಾತು ನಿಮಗೆ ಹುಚ್ಚು ಮಾತಾಗಿ ಕಾಣ್ತಿರ್ಬೋದು, ಆದ್ರೆ ನಾನು ಹೇಳ್ತೀನಿ ಇದು ಸತ್ಯ, ಸತ್ಯ, ಸತ್ಯ. ಇದೇ ಸತ್ಯ. ನಿಜವಾಗ್ಲೂ ನಾನು ಹೇಳ್ತೀನಿ,
ಈ ವಯಸ್ಸಲ್ಲಿ ನಾನು ಕೂಡ ಎಂಜಾಯ್ ಮಾಡ್ತಾ ಬಳ್ಳಾರಿ ಪಟ್ಟಣದಲ್ಲಿ ಒಳ್ಳೆ ಕಾಂಟ್ರಾಕ್ಟ್ರಿ, ನಾನು ಒಂದು 20 ಜನ ಕೆಲಸಗಾರ ನನ್ನ ಹತ್ರ, ಬೇಕಾದಷ್ಟು ದುಡಿಮೆ ಇದೆ. ಇವತ್ತು ಒಂದೊಂದು ದಿನದಲ್ಲಿ ನಾನು ಹೋಗಿ ಬರುವಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಗಾಡಿಗೆ ಪೆಟ್ರೋಲ್ ಇರಲ್ಲ, ಆದ್ರೆ ಹಂಗೇ ಹೋಗ್ತೀನಿ. ಯಾಕೆ ಗೊತ್ತಾ? ಎಷ್ಟೋ ಸಮಯದಲ್ಲಿ ಆ ಹಣದ ಬೆಲೆ ಇಲ್ಲದಂಗೆ ನಾನು ಜೀವಿಸಿ ಪಾಪದಲ್ಲಿ ನಿಂತಿರುವ ನನ್ನನ್ನು, ಅದು ಇವತ್ತು ನಿಜವಾಗ್ಲೇ 10 ರೂಪಾಯಿ ಇಲ್ಲಂದ್ರೂ ಕೂಡ ಅದು ಚಿಂತೆ ಇಲ್ಲ. ಅವತ್ತು 1,00,000 ರೂಪಾಯಿ ಜೋಬಲ್ಲಿ ಇದ್ರೂ ಕೂಡ ಚಿಂತೆ ಮಾಡೋನು. ಹಲ್ಲೆಲೂಯಾ. ದೇವರಲ್ಲಿರುವ ಸಂತೋಷ, ಲೋಕದಲ್ಲಿರುವ ಸಂತೋಷ ಬಹಳ ವ್ಯತ್ಯಾಸಕರವಾಗಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೈ ಮುಗಿದು ಹೇಳ್ತೀನಿ, ಇವತ್ತು ನಾನು ನಿಮಗೆ ಇವತ್ತೊಂದು ಅವಕಾಶ ದೇವರು ಕೊಡ್ತಾ ಇದ್ದಾನೆ. ಪ್ರತಿ ಹೆಣ್ಮಕ್ಳಿಗೆ ದೇವರೊಂದು ಅವಕಾಶ ಕೊಡ್ತಾ, ಪ್ರತಿ ಯಜಮಾನರಿಗೆ ಒಂದು ಅವಕಾಶ ಕೊಡ್ತಿದ್ದೇನೆ. ತಿರುಕೋ, ನಿನ್ನ ಮನ ತಿರುಕೋ, ಹೃದಯದ ಕಣ್ಣುಗಳ ತೆರೆ. ಯೇಸು ಸ್ವಾಮಿಗೆ ನನ್ ಕಾಣ್ತ ಚೆನ್ನಾಗಿಲ್ಲ, ನಾನು ದೆವ್ವ ತರ ಇದ್ದೀನ, ಮನುಷ್ಯನ ತರ. ಅದಕ್ಕೆ ನಾವು ಇನ್ನ ಇಲ್ಲೇ ಇದ್ದೀವಿ. ನಾವು ಇಲ್ಲಿರೋರೆಲ್ಲ ಅಲ್ಲಿರ್ಬೇಕಾದವರು. ಯೇಸು ಸ್ವಾಮಿ ಹೇಳ್ತಾನೆ, ನಿನ್ನನ್ನು ತಲೆಯಾಗಿ ಮಾಡ್ತೀನಿ, ಬಾಲವಾಗಿ ಅಲ್ಲ ಅಂತ ಹೇಳ್ತಾನೆ. ದೇವರು ಎಂತೆಂಥ ಆಶೀರ್ವಾದಗಳು ಗೊತ್ತಾ ಪರಮಾತ್ಮ ನಮಗಿಟ್ಟಿರುವುದು. ನಾವು ಮಾತ್ರ ಬಾಲವಾಗಿ ಗ್ರಹಿಸದೆ, ಅರ್ಥ ಮಾಡಿಕೊಳ್ಳದೆ ಹಂಗೇ ಮಂಕನಲ್ಲೇ ಹೋಗ್ತಿದ್ವಿ ನಾವು. ತಪ್ತಾ ಇಲ್ಲ ನಿನಗಿನ್ನ. ತಪ್ಪಿಸ್ಕೋ ತಾಯಿ, ತಪ್ಪಿಸ್ಕೋ. ಕಷ್ಟದಿಂದ ತಪ್ಪಿಸ್ಕೋ, ದುಃಖದಿಂದ ತಪ್ಪಿಸ್ಕೋ, ಶ್ರಮೆಯಿಂದ ತಪ್ಪಿಸಿಕೋ, ಅವಮಾನಗಳಿಂದ ತಪ್ಪಿಸಿಕೋ, ಚಿಂತೆಯಿಂದ ತಪ್ಪಿಸಿಕೋ. ನಿನಗೆ ಇಲ್ಲಿರೋವರೆಗೆ ಸಮಾಧಾನ ಆಗಿದೆಯೇ, ಆದ್ರೆ ಮನೆಗೆ ಹೋದ್ರೆ ಎಷ್ಟಿದೆ ನಿನ್ ಚಿಂತೆ ನಿನಗೆ ಗೊತ್ತಿದೆ. ಅದು ಬಿಡುಗಡೆ ಆಗ್ಬೇಕಾ? ಇವತ್ತು ಏಸಪ್ಪನ ಪಾದದಲ್ಲಿ ಅಡ್ಡ ಬೀಳು, ಕೇಳು, ಅಪ್ಪ ನನ್ನ ಚಿಂತೆ ಭಾರಗಳು ನೀನು ತೀರ್ಸಪ್ಪ ಅಂದ್ರೆ ಆತನ ತೀರ್ಸೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತೇನೆ, ನಿಜವಾಗ್ಲಿ ಈತನ ಸಾಕ್ಷಾತ್ ಪರಮಾತ್ಮನ. ಸ್ವಲ್ಪ ಜನ ಹೇಳ್ತಿರ್ತಾರೆ, ಯೇಸು ಸ್ವಾಮಿ ಮಾದರ ದೇವರು. ಯಾರು ಹೇಳಿದ್ರು? ಮಾದರ ದೇವರಲ್ಲ ರೀ ಈತ ಪ್ರಪಂಚಕ ದೇವರು. ಹಲ್ಲೆಲೂಯಾ. ಇವತ್ತು ನೀನು ಯಾವ ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋಗ್ತೀಯ ಅಲ್ಲಿ ಹೋಗು, ಯೇಸು ಸ್ವಾಮಿ ಕ್ರಿಸ್ಮಸ್ ಹಬ್ಬ ಗ್ರಾಂಡ್ ಆಗಿ ಮಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ನಮ್ಮೂರಾಗ ಹಬ್ಬ ಇನ್ನೊಂದೂರಾಗಿಲ್ಲ ಅಲ್ವಾ? ನಮ್ಮೂರಾಗ ಹಬ್ಬ ಇನ್ನೊಂದೂರಾಗಿಲ್ಲ, ಆದ್ರೆ ಕ್ರಿಸ್ಮಸ್ ಹಬ್ಬ ಇಡೀ ಪ್ರಪಂಚದಾಗ ಅದಾವ. ಅಂದ್ರೆ ದೇವರು ಇಡೀ ಪ್ರಪಂಚಕ್ಕೆ ಒಬ್ಬನೇ ದೇವರು. ಭೂಮಿ ಹೆಂಗ ಒಂದೇ, ಆಕಾಶ ಹೆಂಗ ಒಂದೇ, ಸೃಷ್ಟಿಕರ್ತನು ಒಬ್ಬನೇ. ಹಲ್ಲೆಲೂಯಾ. ಮನೆಗೆ ತಂದೆ ಹೆಂಗ ಒಬ್ಬನೇ, ದೇವರು ಒಬ್ಬನೇ. ಹಲ್ಲೆಲೂಯಾ. ಅದಕ್ಕೆ ದಯಮಾಡಿ ಇವತ್ತು ನನ್ನ ಚಿಗಂತಾಪುರ ಗ್ರಾಮದ ಜನರೆಲ್ಲರೂ ಅರ್ಥ ಮಾಡಿಕೊಂಡು ಸತ್ಯದ ಕಣ್ಣುಗಳನ್ನು ತೆರೀರಿ. ಯೇಸು ಸ್ವಾಮಿಯಿಂದಲೇ ಪರಲೋಕಕ್ಕೆ ಮಾರ್ಗ, ಯೇಸು ಸ್ವಾಮಿಯಿಂದಲೇ ಪರಲೋಕಕ್ಕೆ ನಿಮಗೆ ಮಾರ್ಗ. ಅದಕ್ಕೆ ಒಬ್ಬ ಭಕ್ತನು ಹೇಳ್ತಾನೆ, ధనము నీకుంటే అందరూ వస్తారు, దరిద్రుడమైతే దరికెవ్వడు రారు, దయగల నా యేసు నీతో ఉంటాడు, దయగల నా యేసు నీతో ఉంటాడు. ఎవరికి ఎవరు ఈ లోకములో, చివరికి యేసే పరలోకములో. పరలోకంలో ప్రభు ఒక్కడే, ఎవరు లేరు. ಹಲ್ಲೆಲೂಯಾ. ಆಧಾರ್ ಕಾರ್ಡ್ ಒಂದ್ ಹೆಂಗೆ, ರೇಷನ್ ಕಾರ್ಡ್ ಒಂದ್ ಹೆಂಗೆ, ಹಂಗೆ ಒಂದೇ. ನಮ್ಮೆಲ್ಲರಿಗೂ ಒಂದೇ ಲೈಸೆನ್ಸ್ ಬೇಕೀಗ. ಲೈಸೆನ್ಸ್ ಇಲ್ಲಾಂದ್ರೆ ಇಲ್ಲ ಪರಲೋಕ. ಹಲ್ಲೆಲೂಯಾ. ನಿಜವಾಗ್ಲೂ ನಾನು ಹೇಳ್ತೀನಿ, ದೇವರ ಜನವೇ, ಯಾರಾದ್ರೂ ಏನಾದ್ರೂ ತಿಳ್ಕೊಳ್ರಿ, ಇವತ್ತು ರಾತ್ರಿ ಹೇಳುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ರೆ, ಖಂಡಿತ ನಾನು ಹೇಳುತ್ತೇನೆ, ನಿಮ್ಮ ಹೃದಯದ ಕಣ್ಣುಗಳು ತೆರೆದ್ರೆ ಎಲ್ಲರಿಗೂ ಸಮಾಧಾನ ಇದೆ, ಪರಲೋಕ ಇದೆ. ಆಸ್ತಿ ಐಶ್ವರ್ಯ ಇರ್ತದೋ ಇಲ್ಲೋ ನಾನು ಹೇಳಲ್ಲ, ಆದ್ರೆ ಪರಲೋಕ ಮಾತ್ರ ಗ್ಯಾರಂಟಿ ಇರ್ತದೆ ನಿಮ್ಮೆಲ್ಲರಿಗೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಇರೋದು 60 ಹೆಚ್ಚಾದ್ರೆ 70 ವರ್ಷ. ಮಣ್ಣಿಂದಲೇ ನಿನ್ನ ದೇವರು ರೂಪಿಸನ, ಸತ್ತ ಮ್ಯಾಲೆ ತಿರುಗಿ ಮಣ್ಣಿಗೆ ಸೇರುವೆ. ಮನುಷ್ಯನ ಆಯಸ್ಕಾಲ, ಮನುಷ್ಯನ ಆಯಸ್ಕಾಲ ಹೆಚ್ಚಾದರೆ 70 ವರ್ಷ. ಏನು ತಂದಿಲ್ಲ ಹುಟ್ಟುವಾಗಲೇ, ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ. ಈ ದಿನವೇ ಒಳ್ಳೆ ಸಮಯ, ಆಮೇಲೆ ಸಿಕ್ಕೋದಿಲ್ಲ. ಈ ದಿನವೇ ಒಳ್ಳೆ ಸಮಯ ಅಣ್ಣ,
ಆಮೇಲೆ ಸಿಕ್ಕೋದಿಲ್ಲ. ನಾಳೆ ನಾಳೆ ಅಂದ್ರೆ ಮೋಸ ಹೋಗ್ತೀಯೋ ತಂಗಿ, ನಾಳೆ ನಾಳೆ ಅಂದ್ರೆ ನಿನಗೇನು ಗೊತ್ತೇ ಇಲ್ಲ. ಯೇಸುವ ನಂಬದಿದ್ರೆ, ಯೇಸುವ ನಂಬದಿದ್ರೆ ಸಿಕ್ಕೋದಿಲ್ಲ ಮುಕ್ತಿ ನಿನಗ. ಏನು ತಂದಿಲ್ಲ? ಏನಂತ ತಂದಿರಾ? ಏನಿಲ್ಲ, ಖಾಲಿ ಬಂದ್ವಿ ಖಾಲಿ ಹೋಗ್ತೀವಿ. ಮತ್ತೆ ಯಾಕೆ ಇಷ್ಟೆಲ್ಲ ಆಡಂಬರ ನಮಗೆ ಅಲ್ವಾ? ಯಾಕೆ ಇಷ್ಟೊಂದು ಆಡಂಬರ? ನಂದು 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 ಅಲ್ಲೆಲ್ಲೂಯ. ಏನಿಲ್ಲ ನಂದು ಅಲ್ವಾ? ಅತ್ತೆಗೆ ಹೇಳ್ತಾಳ ನನ್ ಗಂಡ, ನನ್ ಗಂಡ. ತಾಯಿ ಅಂತಾಳ ನಾನೆತ್ತಿರೋಳಲೇ ಅಂತಾಳ. ನಾನು ಎತ್ತಿರೋಳು ನನ್ ಗಂಡ. ಅವನ್ ಯಾರ ಆಗ್ಬೇಕು? ಬಂಡ ಆಗ್ಬೇಕು ಅವಾಗ. ಲೋ, ರಾತ್ರಿಗೆ ನಿನಗೆ ಏನಾಗ್ತದೆ ನಿನಗೆ ಗೊತ್ತಿಲ್ಲ. ಗೊತ್ತ ನಿನಗೆ? ನಮ್ಮ ಮನೆ ಮೇಲೆ ಮನೆಗೆ ಆ ಆಸ್ಪತ್ರೆ ಬಾಕ್ಲಿ ಎದುರೈತಿ. ಹಿಂಗ ಬೇಕಾರೆ ಇವ ನಮ್ಮ ಮನೆಗೆ ಹೋಗ್ರಿ ನೀವು, ಲಬ್ಬ 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 ಪಡ್ಕೊಂಡಿರ್ತಾರೆ ನಮ್ಮ ಮನೆ ಎದುರಿಗೆ ಹಾಸ್ಪಿಟ್ಲಾಗ. ಬರೀ ಅರಿಯೋದು ಹುಡುಗ್ರೆ, ಅರಿಯೋದು ಹುಡುಗ್ರೆ. ನಮ್ಗೊಂದು ಸಾಕಾಗ್ಬಿಟ್ಟಿದೆ. ಏನಾಯ್ತಣ್ಣ? ಅಣ್ಣ ಕುಡ್ದು ಹೋಗ್ತಿದ್ರಂತಣ್ಣ, ಆಕ್ಸಿಡೆಂಟ್ ಆಗ್ಬಿಟ್ಟ. ಅಣ್ಣ ಅದು ಅದಕ್ಕೆ ಹೋಗ್ತಿದ್ರಂತಣ್ಣ, ಆಕ್ಸಿಡೆಂಟ್. ಸಾಕಾಗಿ ಹೋಗ್ಬಿಟ್ಟಿದೆ ನಮ್ಗೆ. ಅದಕ್ಕೆ ಕಂಪೌಂಡ್ ಗಲಾಟೆ ಮಾಡಿಸಿ ಸ್ವಲ್ಪ ಕಂಪೌಂಡ್ ಜಾಸ್ತಿ ಹೈಟ್ ಮಾಡಿಸ್ತಾ ಇದೀವಿ ಇವಾಗ ಅದನ್ನ ಹಾಸ್ಪಿಟ್ಲಿಗೆ. ಹಲೋ, ಮನುಷ್ಯನ ಆಯಸ್ಕಾಲ ಯಾವಾಗ ಮುಗೀತದೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತು ನಿಮ್ಗೆ ಒಳ್ಳೆ ಸಮಯ. ದೇವರು ನಿಮ್ಮ ಸಂಗಡ ಮಾತಾಡ್ತಿದ್ದಾನಮ್ಮ. ನಿಜವಾಗ್ಲೂ ನಾನು ಹೇಳ್ತೇನೆ, ಈತ ಯಾವುದೋ ಒಂದು ವಂಚಿಸಿ ಮೋಸ ಮಾಡಿ ಆಸ್ತಿ ಐಶ್ವರ್ಯಗಳನ್ನು ಬಂಗಾರ ಬೆಳ್ಳಿಗಳನ್ನು ಕೇಳಿ ಬರೋದಕ್ಕೆ ಬಂದ ದೇವರಲ್ಲ. ನಿನ್ನ ದುಃಖದಲ್ಲಿರೋ ಹೃದಯವನ್ನು ಕೇಳಕ್ಕೆ ಬಂದಿರುವ ದೇವರಿತಾನೆ. ಹಲ್ಲೆಲೂಯಾ. ನಿನ್ನ ಕಷ್ಟದಲ್ಲಿ ನಿನ್ನ ಚಿಂತೆಯನ್ನು ಒತ್ತುಕೊಂಡು ನಿನಗೆ ಸಮಾಧಾನ. ಏನಂತೆ? ಮನುಷ್ಯರೊಳಗೆ ಸಮಾಧಾನ ಅಂತೆ. ಆತನ ಯಾರಿಗೆ ಒಲಿತಾನಂತೆ? ಮನುಷ್ಯರಿಗೆ ಒಲಿತಾನಂತೆ. ನನ್ನ ದೇವರು ಮನುಷ್ಯರಿಗೆ ಒಲಿಯೋ ದೇವರಾಗಿದ್ದಾನಮ್ಮ. ಗಿಡ ಗಂಟೆಗಳಲ್ಲೆಲ್ಲ ಇರುವ ದೇವರಲ್ಲ, ಕಂಬದಲ್ಲಿ ಇರುವ ದೇವರಲ್ಲ. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ವಾಸ ಮಾಡುವ ನಮ್ಮ ದೇವರಾಗಿದ್ದಾನ. ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತೀನಿ, ದೇವ್ರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ. ದಯಮಾಡಿ ಯಾರಿಗಾದ್ರೂ ಇವತ್ತು ನನ್ನ ಹೃದಯದ ಕಣ್ಣುಗಳು ತೆರೆಯಪ್ಪ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಮನೆಯಲ್ಲಿ ಸಮಾಧಾನ ಪ್ರಾರಂಭವಾಗ್ತದೆ. ಹಲ್ಲೆಲೂಯಾ. ನೀವು ಯಾರಾದ್ರೂ ಪ್ರಾರ್ಥನೆ ಮಾಡಿಸ್ಕೋಬೇಕಂದ್ರೆ ಆಮೇಲೆ ಪ್ರಾರ್ಥನೆ ಮಾಡಿಸ್ಕೊಳ್ರಿ. ಇನ್ನ ಡ್ಯಾನ್ಸ್ ಇದಾವಮ್ಮ? ಇನ್ನ ಇದಾವ? ರೈಟ್, ಸೂಪರ್. ನೀವೆಲ್ಲರೂ ಚಪ್ಪಾಳೆ ತಟ್ಟೋಣ ಇವ್ರಿಗೊಂದು.